ಧನ್ಯ ಕೊಳಲು ಹಿಡ್ಕೊಂಡು ಇದು ಹೇಳಿ ಗ್ರಹಿಸಿದಿರಾ. ಇಂದು ಚಿತ್ರ ಬಿಡಿಸಲಿದ್ದು ಬರೀ ಕೊಳಲು ಮಾತ್ರ ಅಲ್ಲ, ಆದರೆ ಈ ಕೊಳಲು ವಿಶೇಷವಾಗಿ ನುಡಿಸಲ ಕಾರಣ ಅಂತ ಹೇಳಿದರೆ ಇಂದಣ ವಾರ ಜನ್ಮಾಷ್ಟಮಿ ಬರ್ತಾ ಇತ್ತು, ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇತ್ತು. ಹಾಗಾಗಿ ವಿಶೇಷವಾಗಿ ಕೃಷ್ಣನ ಚಿತ್ರ ಬಿಡಿಸೋದು ಹೇಗೆ ಹೇಳಿ ಹೇಳಿಕೊಡ್ತಾ ಇದ್ದೆ. ಕೃಷ್ಣನ ಚಿತ್ರ ಬಿಡಿಸ್ಲಿಕ್ಕೆ ಕಷ್ಟವಾ? ಅಯ್ಯೋ, ಕೃಷ್ಣನೇ ಹೇಳಿದ್ದ, ವೆನ್ ದೇರ್ ಈಸ್ ಹರಿ ಡೋಂಟ್ ವರಿ ಹೇಳಿ. ಹಾಗಾಗಿ ಕೃಷ್ಣ ಇದ್ದ, ಚಿಂತೆ ಬಿಡಿ, ಬಿಕಾಸ್ ಎನಿಬಡಿ ಕ್ಯಾನ್ ಡ್ರಾ. ಇನ್ನು ನಾವು ಸಿಂಪಲ್ ಆಗಿ ಕೃಷ್ಣನ ಚಿತ್ರ ಬಿಡಿಸೋದು ಹೇಗೆ ಹೇಳಿ ಕಲಿತಾ ಇದ್ದು. ತಡ ಮಾಡೋದೆಂತಕ್ಕೆ, ಬನ್ನಿ ನೋಡುವ. ಇಂದು ನಾವು ಫಸ್ಟ್ ಇಲ್ಲಿ ಲೈನ್ಸ್ ಡ್ರಾಯಿಂಗ್ ಮಾಡಿ ಎರಡು, ಮತ್ತು ಹಿಂಗೆ ಈ ಆ್ಯಂಗಲಲ್ಲಿ ನಾವು ಸರ್ಕಲ್ಸ್ ಹಾಕ್ಕೊಂಡು ಹೋಗೋದು. ಓವೆಲ್ ಶೇಪ್, ಆ್ಯಕ್ಚುಲಿ ಓವೆಲ್ ಶೇಪ್. ಇಲ್ಲಿ ಒಂದು ಈಕ್ವಲ್ ಸೈಜಲ್ಲಿ ಇರಲಿ 5 ಓವೆಲ್ ಶೇಪ್ ಓವರ್ಲ್ಯಾಪ್ ಆಗ್ಯೊಂಡಿಪ್ಪಂಗೆ ಈಕ್ವಲ್ ಸೈಜಿನದ್ದು ಈ ಥರ ಆ್ಯಂಗಲಲ್ಲಿ ಬತ್ತು. ಇದು ಆ್ಯಕ್ಚುಲಿ ಕಾಲು ಬಿಡಿಸಲೇಬೇಕಾಗಿ ನಾವು ಮಾಡ್ತಾ ಇಪ್ಪದು ಎಲ್ಲವುದೇ ಈಕ್ವಲ್ ಆಗಿರಲಿ. ಸೆಂಟರಿನ ಸರ್ಕಲ್ ನಮಗೆ ಆ ಲೈನಿನ ಕೆಳ ಬರಲಿ. ಮತ್ತು ಇಲ್ಲಿ ಪಾದಕ್ಕುದೇ ಸಣ್ಣ ಸರ್ಕಲ್ ಮಾಡಿ ಉಮ್ಮ, ಎರಡು ಕಾಲಲ್ಲಿದೆ. ನೆಕ್ಸ್ಟ್ ಕೈಗುದೆ ಹಾಗೆ ಬೆಣ್ಣೆ ತಿಂತ ಇಪ್ಪ ಕೈ, ಹಾಗಾಗಿ ಹೀಗೆ ಸಣ್ಣ ಸರ್ಕಲ್ ಮೇಲಂಗೆ, ದೊಡ್ಡ ಸರ್ಕಲ್ ಇದೆ ಮೇಲಂಗೆ ಸೈಡ್. ಈ ಚಡೆ 2 ಸರ್ಕಲ್ ಈಕ್ವಲ್ ಸರ್ಕಲ್ ಹಾಕಿಕ್ಕಿ ಮತ್ತೆ ಒಂದು ಸಣ್ಣ ಸರ್ಕಲ್ ಹಾಕಿಕೊಳ್ಳಿ. ಸೊ ಈ ಥರ ಹಾಕೋದ್ರಿಂದ ನಮಗೆ ಒಂದು ಆ್ಯಂಗಲ್ ಅಂದಾಜು ಆಗುತ್ತೆ, ಯಾವ ಆ್ಯಂಗಲ್ಲಿ ಬತ್ತು ಹೇಳಿಕೊಂಡು. ಸೊ ಅದಕ್ಕೆ ಬೇಕಾಗಿ ಮತ್ತೊಂದು ಈಗ ತಲೆಗೆ ದೊಡ್ಡ ಸರ್ಕಲ್ ಹಾಕಿಕೊಳ್ಳಿ, ಆದಷ್ಟು ದೊಡ್ಡ ಮಾಡಿ. ಒಂದು ನಿಮಿಷ, ನಾನು ಇಲ್ಲಿ ಸರ್ಕಲ್ ಇನ್ನು ರಜ್ಜ ಮೇಲಂಗೆ ಹೋಯಕ್ಕೂ ಹೇಳಿದ್ರೆ ನಾವಿಲ್ಲಿ ಭುಜ ಮಾಡ್ತಾ ಇದ್ರು, ಭುಜಂದ ಮೇಲಂಗೆ ಇಲ್ಲಿ ಆಗಿ ಹೀಗೆ ಸರ್ಕಲ್ ಬರಕ್ಕೂ ಇದರ ಮೇಲೆ ಟಚ್ ಮಾಡಿದ್ರೆ ಸಾಕು ಭುಜಕ್ಕೆ. ಸೊ ಈ ಥರ 4 ಡಿವೈಡ್ ಮಾಡಿ, 4 ಈಕ್ವಲ್ ಪಾರ್ಟ್ ಮಾಮೂಲಿ ಮಾಡುವ ಹಾಗೆ 4 ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಮಾಡಿಕೊಳ್ಳಿ. ಇದಿಷ್ಟು ನಮ್ಮ ಸ್ಕೆಲಿಟನ್ ಸ್ಕೆಚ್ ಆಯ್ತು. ಈಗ ಈ ಸ್ಕೆಲಿಟನ್ ಸ್ಕೆಚ್ ಆದ ಮತ್ತೆ ನಮಗೀಗ ಒಂದೊಂದೇ ನಾವು ಡೀಟೇಲ್ ಮಾಡೋಣ. ಒಪ್ಪಲಕ್ಕೂ ಇಲ್ಲಿ ಒಂಚೂರು ಕರೆಕ್ಟ್ ಮಾಡಿ ಹೇಳ್ತೇನೆ ಕೈ. ಓಕೆ ಅಲ್ಲ, ಈಗ ನಾವು ಇದರಲ್ಲಿ ಒಂದೊಂದೇ ಡೀಟೇಲ್ಸ್ ಮಾಡಿಕೊಂಡು ಹೋಪ. ಸೊ ಡೀಟೇಲ್ಸ್ ಮಾಡಲೇ ನಾನು ಬೇರೆ ಪೆನ್ಸಿಲ್ ತಕ್ಕೊಳ್ತೆ. ಇದೀಗ ನಾವು ರಫ್ ಆಗಿ ಮಾಡಿದ್ದಲ್ಲ, ಸೊ ಲೈಟ್ ಆಗಿದ್ದಲ್ಲ, ಇದರ ಮೇಲೆ ನಾವು ಡಾರ್ಕ್ ಪೆನ್ಸಿಲ್ ತಕ್ಕೊಂಡು ಡೀಟೇಲಿಂಗ್ ಮಾಡುವ. ನಾನಿಲ್ಲಿ ಈಗ 2B ಪೆನ್ಸಿಲ್ ತಕ್ಕೊಂಡಿದ್ದೆ. ಫಸ್ಟ್ ಹಿಂಗೆ ಮೂಗು ಒಂದು ಸಿ ಕರ್ವ್ ಹಾಕೊಂಡ್ರೆ ಸಾಕು, ಸಿ ಡ್ರಾಯಿಂಗ್ ಮಾಡಿ ಉಲ್ಟಾ. ಓಕೆ, ಈಗ ಮೂಗು ಹಿಂಗೆ ಅಂತ ಕೇಳಿದ್ರೆ ಮೇಲೆ ನೋಡ್ತಾ ಇಪ್ಪ ಹಾಗೆ, ರಜ್ಜ ತಲೆ ಎತ್ತಿ ನೋಡ್ತಾ ಇಪ್ಪ ಹಾಗೆ ಮಾಡ್ತಾ ಇಪ್ಪ ಕಾರಣ ಮೇಲಂಗೆ. ಅದರ ಸೈಡಿಗೆ 2 ಕಣ್ಣುಗಳು ಮಾಡಿ, ಕಣ್ಣುದೇ ದೊಡ್ಡಕ್ಕೆ ಮಾಡುದು. ಎಂತ ಕೇಳಿದ್ರೆ ದೊಡ್ಡಕ್ಕೆ ಮಾಡಿದ ಕೂಡಲೇ ಕ್ಯೂಟ್ನೆಸ್ ಕಾಣ್ತು. ಸೊ ಅದಕ್ಕೆ ಬೇಕಾಗಿ ದೊಡ್ಡಕ್ಕೆ ಮಾಡ್ತಾ ಇದ್ದೆ. ನಾವಿಂದು ಮಾಡ್ತಾ ಇಪ್ಪದು ರಿಯಲಿಸ್ಟಿಕ್ ಅಲ್ಲ, ಕಾರ್ಟೂನ್ ಟೈಪಲ್ಲಿ ಹೆಂಗೆ ಮಾಡ್ಲಿಕ್ಕೆ ತೋರಿಸುತ್ತಾ ಇದ್ದೆ. ಕಾರ್ಟೂನ್ ಟೈಪಲ್ಲಿ ಮಾಡ್ತಾ ಇರೋದೆ ನಮ್ಮದು ಬೇಸಿಕ್ ಹಾಗೆ ಇರ್ತು. ಕಣ್ಣಿನ ನೇರಕ್ಕೆ ಮಧ್ಯಿಂದ ಡಿವೈಡ್ ಮಾಡಿಪ್ಪಾಗ ಯಾವ ಪಾಯಿಂಟ್ ಸಿಕ್ಕುತ್ತೋ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಬಾಯಿಯ ಡ್ರಾಯಿಂಗ್ ಮಾಡ್ತು. ದೊಡ್ಡ ಬಾಯಿ ಯಾವ ಮಾಡ್ತಾ ಇಪ್ಪ ಕಾರಣ ದೊಡ್ಡ ಬಾಯಿ ಚಿತ್ರ ಬಿಡಿಸುತ್ತಾ ಇದ್ದು ನಾವಿಂದು. ಆ ಬಾಯಿ ಮಾಡಿ ತಿಂತ ಇಪ್ಪ ಹಾಗೆ. ಸೊ 2 ಹಲ್ಲು ತೋರಿಸುವ, ಅಲ್ಲ ಪುಟ್ಟು ಕೃಷ್ಣಂಗೆ 1-2 ಹಲ್ಲು ಬೈಯಿಂದ ಬಂದ ಹಾಗೆ ತೋರಿಸುವ. ನಾಲಗೆ,
ಸಿಂಪಲ್. ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಹಿಂಗಳ ಫೇಸ್ ಡ್ರಾಯಿಂಗ್ ಆತೀಗ. ಒಂದು ನಾಮ ಒದೆ ಬಿಡಿಸೋ, ನಾಮ ಬಿಡಿಸೋದು ಅಷ್ಟೇ, ಯು ಶೇಪ್ ಬರೆಯಿರಿ. ಮಧ್ಯದಲ್ಲಿ ಒಂದು ತಿಲಕದ ಶೇಪ್ ಹಾಕೊಂಡ್ರೆ ಆಯ್ತು. ಓಕೆ, ಆಲ್ಮೋಸ್ಟ್ ಆಯ್ತು ನಮ್ಮದು ಫೇಸ್. ಇನ್ನು ನೆಕ್ಸ್ಟ್ ನಾವು ಇಲ್ಲಿ ಪೇಟ ಡ್ರಾಯಿಂಗ್ ಮಾಡುವ. ಕೃಷ್ಣ ತಲೆಲಿಪ್ಪ ಪೇಟ ಡ್ರಾಯಿಂಗ್ ಮಾಡಕ್ಕಾರೆ ಫಸ್ಟ್ ಹಿಂಗೆ ಕರ್ವ್ ಹಾಕಿ, ಐಬ್ರೋಸ್ ಹಾಕಿದ್ಲೆ, ಐಬ್ರೋಸ್ ಹಾಕ್ಯಮ್ಮ. ಸೊ ಪೇಟದ ಡ್ರಾಯಿಂಗ್ ಇಲ್ಲಿ ಐಬ್ರೋಸ್ ಅದರ ಮೇಲಿಂದಾಗಿಯೇ ಹೋಗ್ತಾ ಇಪ್ಪ ಕಾರಣ ಹಿಂಗೆ ಅದು ಐಬ್ರೋಸ್ ಅದರ ಅಡಿಯಂಗೆ ಹೋದಂಗೆ ಮಾಡುವ. ನೆಕ್ಸ್ಟ್ ಈ ಪೇಟದ ಹಿಂಗೆ ಸಿ ಕರ್ವ್ ಹಾಕಿ ಒಂದು ಸೈಡ್ ದೊಡ್ಡಕ್ಕೆ ಸಿಂಗಲ್ ಪೀಸ್ ನಂಗೆ ತೋರಿಸಿ, ಈಚೆ ಹೊಡೆಯಲ್ಲಿ ನಾವು ಲೇಯರ್ಸ್ ತೋರಿಸುವ. ಫಸ್ಟ್ ಲೇಯರಿಗೆ ಸೇಮ್ ಆಚಡೆ ಮಾಡಿದಂಗೆ ಈಚಡೆ ಉದೆ ಮಾಡಲೆ. ನೆಕ್ಸ್ಟ್ ಇಲ್ಲಿ ಅದೇ ಥರ ಅದರ ರಜಸ್ ಸಪುರ, ಅದರ ಮೇಲೆ ಇನ್ನೊಂದು ಲೇಯರ್, ಮತ್ತೊಂದು ಲೇಯರ್. ಓಕೆ, ಇದು ಈಚಡೆ ಇನ್ನೊಂದು ಮಾಡುವ, ಬ್ಯಾಲೆನ್ಸ್ ಆಗುತ್ತಷ್ಟು. ಓಕೆ, ಆದ ಮತ್ತೆ ಪೇಟದ ಕೊಡಿ ಒಂದು ಹಿಂಗೆ ಮೇಲೆ ಇಪ್ಪ ಹಾಗೆ ಚಿತ್ರ ಬಿಡಿಸಲು ಹೋಪ. ಕಾಣ್ತಾ ಇಲ್ಲ, ಒಂದು ನಿಮಿಷ. ಸೊ ಇಲ್ಲಿ ಮೇಲೆ ಹೀಗೆ ಪೇಟವ ಬಿಡಿಸಿ ಒಂದು ಕರ್ವ್ ಲೈನ್, ಒಂದು ಬೇವಿ ಲೈನ್, ಮತ್ತೊಂದು ಕರ್ವ್ ಲೈನ್ ನಂಗೆ ಹಾಕಿದರೆ ಈಸಿಲಿ ಆಯ್ತು. ಸಣ್ಣ ಸಣ್ಣ ಲೈನ್ಸ್ ಹಾಕಿ ಅದರಲ್ಲಿ ಫೋಲ್ಡಿನ ತೋರಿಸಲೆ. ಓಕೆ, ಇನ್ನು ನವಿಲು ಗರಿ ಬಿಡಿಸೋಲೆ. ಹಿಂಗೊಂದು ಲೈನ್ ಹಾಕಿ ಅದರಲ್ಲಿ ಇನ್ವರ್ಟೆಡ್ ಹಾರ್ಟ್ ಹಾಕಿ ಅದರೊಳಗೆ ಸಣ್ಣ ಹಾರ್ಟ್ ಹಾಕಿ ಮತ್ತೆ ಲೀಫ್ ಶೇಪ್ ಕೊಟ್ಟರ ಆಯ್ತು. ಈಸಿ ಇದ್ದಲ್ಲ. ಬೇಡದ ಲೈನ್ಸ್ ರಬ್ ಮಾಡ್ರೆ ಆಯ್ತು. ಕಣ್ಣಿನೊಳದಕ್ಕೆ ಪುನಃ ಇನ್ನೊಂದು ಸಣ್ಣ ಕಣ್ಣಿನ ಚಿತ್ರ ಬಿಡಿಸಿ, ಆದರೆ ಅದರ ಒಳದಿಕ್ಕೆ ಕಣ್ಣು ಗುಡ್ಡಗಳ ಬಿಡಿಸಲೇ. ಇದರ ಲೈಕ್ ಇನ್ನೊಂದು ಸರ್ಕಲ್, ಮತ್ತೊಂದು ಸರ್ಕಲ್. ಇದು ಹಿಂಗೆ ಸರ್ಕಲ್ಸ್ ಅಂತ ಹಾಕಿದ್ದು ಹೇಳಿದರೆ ಇದು ನಿಂಗಳ ಕ್ಯೂಟ್ನೆಸ್ ಜಾಸ್ತಿ ಮಾಡ್ತು. ನಿಮಗೆ ಕಣ್ಣಲ್ಲಿ ಸ್ಪಾರ್ಕ್ ಕೊಟ್ಟಂಗೆ ಆ ವೈಟ್ ಸ್ಪಾಟ್ಸ್ಗಳ ನಾವು ಹಾಗೆ ಬಿಡಲೇಬೇಕು. ನೋಡಿ ಎಷ್ಟು ಕ್ಯೂಟ್ ಕಾಣ್ತಾ ಇದ್ದೀಗ. ಜಸ್ಟ್ 2 ಡಾಟ್ ಬಿಟ್ಟದು ನಾವು ಗ್ಯಾಪ್. ಇಟ್ ಆಲ್ರೆಡಿ ಲುಕ್ಸ್ ಕ್ಯೂಟ್. ಸೊ ನಿಂಗೋಗಿ ಯಾವುದೇ ಕ್ಯಾರೆಕ್ಟರ್ಸ್ಗಳ ಕ್ಯೂಟ್ ಮಾಡಕ್ಕೊಳ್ಳಿ ಆದರೆ ಕಣ್ಣುಗಳ ಹಿಂಗೆ ಮಾಡಿಕೊಂಡ್ರೆ ಆಯ್ತು. ನೆಕ್ಸ್ಟ್ ಕೈ ಬಿಡಿಸುವ. ಕೈಲಿ ನಾವು ಆಲ್ರೆಡಿ ಓವಲ್ ಶೇಪ್ ಹಾಕಿಪ್ಪದರನ್ನೇ ಫಾಲೋ ಮಾಡ್ಕೊಂಡು ನೋಡ್ತಾರೆ. ಜಸ್ಟ್ ಯು ಶೇಪ್ ಮತ್ತೊಂದು ಕರ್ವ್ ಹಾಕಿತ್ತು, ಕೈ ಬೆರಳು, ಕೈಲಿ ಬೆಣ್ಣೆ ಹಿಡ್ಕೊಂಡು ಇಪ್ಪ ಹಂಗೆ ಮಾಡ್ತಾರೆ. ಬೆಣ್ಣೆ ರಜ್ಜ ಕೈಯಿಂದ ಚೆಲ್ಲಿ ಹೋಪಷ್ಟು ಕೈಲಿ ಹಿಡ್ಕೊಂಡು ಇಪ್ಪ ಹಂಗೆ ಮಾಡ್ತಾರೆ. ಹಿಂಗೆ ಮಾಡ್ರೆ ಆಯ್ತು. ಇಲ್ಲಿ ಇನ್ನೊಂದು ಸಿ ಕರ್ವಿನ ಹಾಗೆ ಇಲ್ಲಿ ಕೆಳದಕ್ಕೆ ಸೇರಿಸಿ ತೊಳೆದರೆ ನಿಮಗೆ ಕೈಲಿ ಖಡ್ಗ ಇದ್ದಂಗೆ ಆಯ್ತು. ಸುಲಭ ಇದ್ದಲ್ಲ. ನೆಕ್ಸ್ಟ್ ಈಚೆ ಕೈಲಿದೆ ನಿಂಗೆ ಆಲ್ರೆಡಿ ಓವೆಲ್ ಶೇಪ್ ಹಾಕಿಪ್ಪದರ ಫಾಲೋ ಮಾಡ್ರೆ ಸಾಕಾಯ್ತು. ಈ ಓವೆಲ್ ಶೇಪ್ ಹಾಕಲೆ ರೀಸನ್ಸೇ ಅದು ಬೇಗ ಈಸಿಯಾಗಿ ವರ್ಕ್ ಮಾಡ್ಲಾಗ್ತು ನಮಗೆ. ಸೊ ಇಲ್ಲಿದೆ ಹಾಗೆ ಆಚೆ ಕೈಲಿ ಮಾಡಿದಂಗೆ ಒಂದು ಬೆರಳು, ಅದರಲ್ಲಿ ಒಂದು ಕೈ ಫುಲ್ಲು ಬೆಣ್ಣೆ ಕೆಳಗೆ ಸುರಿತಾ ಇಪ್ಪ ಹಾಗೆ ಮಾಡಿತ್ತು, ಅಟ್ಯಾಚ್ ಮಾಡಿತ್ತು. ಓಕೆ, ನೆಕ್ಸ್ಟ್ ಶಾಲ್ ಅಲ್ಲ, ಇದು ಕಚ್ಚೆ. ಕಚ್ಚೆಯಲ್ಲಿ ನಾವು ಕಾಲು ನೋಡಿ, ಕಾಲು ಮಾಡಲೇ ಸುಲಭ. ಯು ಶೇಪ್ ಹಾಕಿ ಆಚಡೆ ಈಚಡೆ ಟಚ್ ಮಾಡಿ ಲೈನ್ ಹಾಕುವಾಗ, ಮತ್ತೆ ಪುನಃ ಇಲ್ಲಿ ತಂಬಿಂಗೆ ಹಿಂಗೆ 3 ಬರದ ಹಂಗೆ ಬರ್ಕೊಂಡು ಹೋದರೆ ಆಯ್ತು.
ಓಕೆ, ಈಸಿ ಇದ್ದಲ್ಲ. ಕಾಲು ಬಿಡಿಸಲೆ, ಪಾದ ಬಿಡಿಸಲೆ. ನೆಕ್ಸ್ಟ್ ಈಚೆ ಕಾಲು ಸೇಮ್ ಕಚ್ಚೆ ಬಿಡಿಸಿತ್ತು. ಆ ಓವೆಲ್ ಶೇಪ್ ಹಾಕಿದ್ದಲ್ಲ ಅದರ ಅರೌಂಡಲ್ಲೇ ಮಾಡ್ಕೊಂಡು ಹೋದ್ರಾತು. ಇಲ್ಲಿ ನೋಡಿ ಕೆಳದಿಕ್ಕೆ ಯು ಶೇಪಿನಂಗೆ ಬರೋದತ್ತು, ಮೇಲೆ ಅದರ ರೆಕ್ಟ್ಯಾಂಗಲ್ ಶೇಪಿನಂಗೆ ಜಾಯಿನ್ ಮಾಡಿತ್ತು. ಮತ್ತೆ ಪುನಃ 3 ಬರ್ಕೊಂಡು ಹೋದರೆ ಎಷ್ಟು ಬೆರಳಿದ್ದ ಲೆಕ್ಕ ಹಾಕಿವಳಿ ಕರೆಕ್ಟಾಗಿ 5 ಬೆರಳು. ಸೊ ಹಾಗೆ ಹಾಕಿವಳಿ. ಮತ್ತೆ ಇಲ್ಲಿ ಕಚ್ಚೆ ಹಾಕೊಳ್ಳೋ ಬಾಕಿ ಆಗ್ತದೆ. ಈ ಲೈನ್ ಹಿಂಗೆ ಹಾಕಿ. ಓಕೆ, ಈಗ ಮಧ್ಯದ ಸರ್ಕಲ್ನ ಈಗಲೇ ಮಾಡಲಿಡಿ. ಅದರನ್ನು ಮೊದಲು ನಮಗೆ ಶಾಲ್ ಮಾಡೋಕ್ಕೂ ಶಾಲ್ ಮಾಡಲೇ ಜಸ್ಟ್ ಅದೇ ಲೈನ್ ನಾವು ಹಾಕಿದ್ದರನ್ನು ಎಕ್ಸ್ಟೆಂಡ್ ಮಾಡಿರಾತು. ಅದರೊಟ್ಟಿಗೆ ಪ್ಯಾರಲಲ್ ಲೈನ್ ಹಾಕಿ ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಪೇಟ ನಾವು ಆಗ ಮಾಡಿದ ಹಾಗೆ ಅದೇ ಟೈಪಲ್ಲಿ ಬತ್ತು ಇದುದೆ. ಸೊ ಅದನ್ನೇ ಫಾಲೋ ಮಾಡಿದರೆ ಆಯ್ತು. ಈಚೆ ಹೊಡೆಯೋದೆ ಹಾಗೆ ಹಾಕಿಯರಾತು. ಓಕೆ, ಮಧ್ಯದಲ್ಲಿ 2 ಲೈನ್ ಹಾಕಿ ಶಾಲಿನ ಫೋಲ್ಡ್ ತೋರಿಸಲೇಬೇಕಾಗಿ. ಸೊ ಇದಾದ ಮತ್ತೆ ಇಲ್ಲಿ ಸೊಂಟದ ಲೈನಿನ ಹಾಕುವ ಇಲ್ಲಿ ಒಂಚೂರು ಕರೆಕ್ಟಾಗಿ ಎಸ್, ಇಲ್ಲಿ ಹೀಗೆ ಸೊಂಟದ ಕರ್ವ್ ಹಾಕಿಕೊಳ್ಳಿ. ಮತ್ತೆ ಕಚ್ಚೆಯ ಎದುರು ಒಂದು ಎಕ್ಸ್ಟ್ರಾ ಬಟ್ಟೆ ಬಿದ್ದುಕೊಂಡಿರ್ತಲ್ಲ ಅದರ ಬಿಡಿಸಿ. ಓಕೆ, ಅದರಲ್ಲಿ ಲೈನ್ಸ್ ಹಾಕಿಕೊಳ್ಳಿ ಸೇಮ್ ಪೇಟಲ್ಲಿ ಮಾಡಿದಂಗೆ. ನೆಕ್ಸ್ಟ್ ಇಲ್ಲಿ ಒಂದು ಮಾಲೆ ಯು ಶೇಪ್ ಇಲ್ಲಿ ಹಾಕಿಕೊಂಡ್ರೆ ಆಯ್ತು. ಓಕೆ, ಇನ್ನೆಂತ ಮಾಡೋಕ್ಕೋದ್ದು, ಎಸ್, ಗಲ್ಲದ ಸರಿ ಈ ಶೇಪಿನ ಕರೆಕ್ಟಾಗಿ ಇದರಲ್ಲಿ ಹಾಕಿಕೊಳ್ಳಮ್ಮ ಡೀಟೇಲ್ ಆಗಿ. ನೆಕ್ಸ್ಟ್ ಕೂದಲಿಂಗ ನಾವು ಕ್ಲೌಡ್ ಎಲ್ಲ ಮಾಡ್ತಲ್ಲ ಅದೇ ಥರ ಮಾಡಿದ್ರೆ ಸಾಕು, ಹೆಚ್ಚೆಂತ ಬೇಡ, ಈಸಿಯಾಗಿ ಮಾಡುವ. ಓಕೆ, ಬಾಯಿ ಸರಿ ಮಾಡ್ತೆ ಇಲ್ಲಿ ಸ್ಟ್ರೈಟ್ ಬೈಂದಿಲ್ಲ. ಅಲ್ಲಲ್ಲಿ ಬಾಯಲ್ಲಿ ಎಲ್ಲ ಮೋರಲ್ಲಿ ಎಲ್ಲ ಬೆಣ್ಣೆ ಮೆತ್ತಿದ ಹಾಗೆ ಚಿತ್ರ ಬಿಡಿಸುವ. ರ್ಯಾಂಡಮ್ ಶೇಪ್ ಹಾಕಕ್ಕೂ ತೊಂದರಿಲ್ಲ, ಹೆಂಗೆ ಹಾಕಿರೋ ತೊಂದರಿಲ್ಲ. ಓಕೆ, ಇದೀಗ ನಾವು ಜಸ್ಟ್ ಸಿಂಪಲ್ ಆಗಿ ಮಾಡಿತ್ತು ಸ್ಕೆಚ್. ಇನ್ನು ಡೀಟೇಲ್ ಆಗಿ ಅಂತ ಮಾಡಕ್ಕೆ ನಾವು ಇದರ ಶೇಡಿಂಗ್, ಸಿಂಪಲ್ ಶೇಡಿಂಗ್ಸ್ ಹಾಕಿ ಜಾಸ್ತಿ ಡೀಟೇಲ್ ಅಂತ ಬೇಕೊಳ್ಳಿಲ್ಲ. ಎಂತ ಕೇಳಿದ್ರೆ ಇದರ ಮೇಲೆ ನಾವು ಮತ್ತೆ ಕಲರಿಂಗ್ ಮಾಡೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಲರಿಂಗ್ ಮಾಡ್ತು. ಸೊ ಜಸ್ಟ್ ಬೇಸಿಕ್ ಎಲ್ಲೆಲ್ಲಿ ನಮಗೆ ಡಾರ್ಕ್ ಬೇಕು ಅಲ್ಲಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಕೂದಲಿ ನಮಗೆ ಫುಲ್ ಬ್ಲ್ಯಾಕ್ ಬೇಕಲ್ಲ ಹೆಂಗಿದ್ದರು. ಸೊ ಕೂದಲಿಂಗ ಆಲ್ರೆಡಿ ನಾವು ಶೇಡಿಂಗ್ ಮಾಡಿ ಮಡಗುವ ಹಬ್ಬಕ್ಕೆ. ಓಕೆ, ಸಿಂಪಲ್, ಹೆಚ್ಚು ಡೀಟೇಲ್ ಇಲ್ಲ. ಅದರದ್ದು ಎಷ್ಟು ನೀಟಾಗಿ ಕಾಣ್ತಾ ಇದ್ದು ನೋಡಿ ಕೃಷ್ಣನ ಅಲ್ದಾ. ಇನ್ನೊಂದು ಮಡಕೆ ಮಾಡಿ ಮಡಕೆಯಿಂದ ಬೆಣ್ಣೆ ಕೆಳಗೆ ಬೀಳ್ತಾ ಇಪ್ಪ ಹಾಗೆ ಮಡಕೆ ಮಾಡೋದು ಈಸಿ. ಒಂದು ಸಣ್ಣ ಸರ್ಕಲ್, ಒಂದು ದೊಡ್ಡ ಸರ್ಕಲ್ ಹಾಕಿ ತೊಳೆಯಾದರೆ ಮಡಕೆ ಆಯ್ತು. ಇದೀಗ ಎಂತರಳಿ ನಿಮಗೆ ಅನ್ಸುತ್ತಾ ಇಲ್ಲ, ಅರ್ಥ ಆಗ್ತಾ ಇದ್ದೀರಾ? ಬಟ್ ಕರೆಕ್ಟಾಗಿ 1 ನಿಮಿಷ ವೇಟ್ ಮಾಡಿ ನೋಡಿ. ಇದೇ ಥರ ನಾವು ಜಸ್ಟ್ ಒಂದು ಸರ್ಕಲ್ಸ್ ಹಾಕಿ ತೊಳೆಯಾದರೆ. ನೆಕ್ಸ್ಟ್ ಇದರ ಒಳದಿಕ್ಕಿಂದ ಬೆಣ್ಣೆ ಬಪ್ಪ ಹಾಗೆ ಮಾಡುವ. ಜಸ್ಟ್ ರ್ಯಾಂಡಮ್ ಶೇಪ್ ಚೆಲ್ಲುತ್ತಾ ಇಪ್ಪಂಗೆ. ಓಕೆ, ಚೆಲ್ಲಿನೆಲಲ್ಲಿ ಎಲ್ಲ ಚೆಲ್ಲಿದ ಹಾಗೆ ಬಿಡಿಸಿ ರಾತು. ಅಲ್ಲಲ್ಲಿ ಶ್ಯಾಡೋ ಕಾಣ್ತಾ ಇದ್ದ ಮಡಕೆ ಹಂಗೆ ರಜ್ಜ ಸಿಂಪಲ್. ಇಲ್ಲಿ ಒಳದಿಕ್ಕುದೇ ಶೇಡಿಂಗ್ ಮಾಡಿಬಿಡಿ. ಓಕೆ,
ಇನ್ನು ಇಲ್ಲಿ ಒಳ ಇಪ್ಪ ಲೈನನ್ನ ಎರೇಸ್ ಮಾಡಿಬಿಡುವ. ಶೇಪ್ಸ್ ಎಲ್ಲ ಸರಿ ಮಾಡುವ ಶ್ಯಾಡೋ ಇಂದು. ಓಕೆ, ಈಚೆ ಹಡಂಗೆ ಶ್ಯಾಡೋ ಬೀಳ್ತಾ ಇಪ್ಪ ಕಾರಣ ಅಲ್ಲಿ ಒಂಚೂರು ಇನ್ನೊಂದು ರಾಜ ಲೈನ್ಸ್ ಎಲ್ಲ ಹಾಕಿತ್ತೊಳ್ಳೆ ಅದರ ನಿಮಗೆ ಶ್ಯಾಡೋ ಬಿದ್ದಂಗೆ ಕಾಣ್ತು. ಇಲ್ಲಿ ಈಚೆಡೆ ಇದೆ ಇಲ್ಲಿ ಬೆಣ್ಣೆಯ ಇದಿದೆ ಶ್ಯಾಡೋ ಬಿದ್ದ ಹಾಗೆ. ಸಿಂಪಲ್ ಹೆಚ್ಚಂತ ಬೇಕೊಳ್ಳಿಲ್ಲೇ ಎಲ್ಲದಕ್ಕೂ ಬೆಣ್ಣೆ ಇಪ್ಪದಕ್ಕೆಲ್ಲ ಮಾಡಿಬಿಡುತ್ತೆ ಅಂತೆಯೇ ಹಿಂಗೆ ಲೈನ್ಸ್ ಹಾಕಿದ್ರೆ ಎಂತರಳೆ ಅಂದಾಜಾಗ ಅದಕ್ಕೆ ಉಬ್ಬು ತಗ್ಗು ಕೊಡುವ ನಾವು ಅಜ್ಜ. ಈ ಎಕ್ಸ್ಟ್ರಾ ಲೈನ್ಸ್ಗಳೆಲ್ಲ ನಾವಿನ್ನು ಎರೇಸ್ ಮಾಡುವ. ಪ್ಲಸ್ ಮಾರ್ಕು ಅದು ಇದು ಎಲ್ಲ ನಾವು ಮಾರ್ಕಿಂಗ್ ಮಾಡಿದ್ದಾರೆಲ್ಲ ಮಾಡುವ. ಓಕೆ, ಯಾವ ಎಕ್ಸ್ಟ್ರಾ ಲೈನ್ಸ್ ಇದೆ ಬೇಡ ನಮಗೆ. ನೋಡಿ ಎಷ್ಟು ಸಿಂಪಲ್ ಆಗಿ ಕೃಷ್ಣನ ಚಿತ್ರ ಬಿಡಿಸಲಾಗುತ್ತು ಹೇಳಿ. ಈಸಿ ಇದ್ದಲ್ಲದ ಇಲ್ಲಿ ಎಲ್ಲ ರಜೆ ಶೇಡಿಂಗ್ ಮಾಡುವ. ನನಗೆ ಈಸಿ ಕೃಷ್ಣನ ಈ ಥರ ಬಿಡಿಸೋದು ರಜೆ ಈಸಿ. ಇಲ್ಲೆಲ್ಲ ಒಂದು ರಜೆ ಕಚ್ಚೆಗೆಲ್ಲ ಲೈನ್ಸ್ ಹಾಕ್ಯೊಮ್ಮ ಫೋಲ್ಡ್ ವಸ್ತ್ರದ ಫೋಲ್ಡ್ ತೋರಿಸಲೇಬೇಕಾಗಿ. ಅದರಲ್ಲಿ ಹೆಚ್ಚು ಡೀಟೇಲಿಂಗ್ ಬೇಡ ನಮಗೆ ಈಗ. ಇದರ ಮೇಲೆಯೇ ನಾನು ಕಲರ್ಸ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೊಸ ಮೀಡಿಯಾ ತಕ್ಕೊಂಡು ಬರ್ತಾ ಇದ್ದೆ. ಅದರಲ್ಲಿ ನಾವು ಕಲರಿಂಗ್ ಹೇಗೆ ಮಾಡಿದಳು ನೋಡುವ. ಸೊ ಇಲ್ಲಿ ನವಿಲು ಗರಿಯುವುದೇ ಅಷ್ಟೇ, ಗರಿಯ ಫೀಲ್ ಬಪ್ಪಲೆ ಬೇಕಾಗಿ ಹೇಳಿ ಅಷ್ಟಕ್ಕೆ ಬೇಕಾಗಿ ಲೈನ್ಸ್ ಹಾಕಿ ಶೇಡಿಂಗ್ ಕೊಡ್ತಾ ಇದ್ದೆ. ಪ್ಲಸ್ ಒಳದಕ್ಕೆ ಅದು ಡಾರ್ಕ್ನೆಸ್ ಇರ್ತಲ್ಲ, ಆ ಡಾರ್ಕನ್ನು ಹಾಕಿ ಹೇಗೆ ಕೃಷ್ಣನ ಬಿಡಿಸೋದು ತುಂಬ ಸುಲಭ ಇಲ್ಲಯ್ಯ. ಸುಮ್ಮನೆ ತಲೆ ಬಿಸಿ ಮಾಡಿದ್ದೀನಿ. ಈಗ ಕೃಷ್ಣನ ಹೆಸರು ಹೇಳಿಕೊಂಡು ಚಿತ್ರ ಬಿಡಿಸಲು ಶುರು ಮಾಡಿದರೆ ಯಾವ ಕೆಲಸ ಚಿತ್ರ ಬಿಡಿಸೋದಳೆಲ್ಲ ಯಾವ ಕೆಲಸ ಆದರೂ ಅಷ್ಟೇ ಹೀಗೆ ಯಾವತ್ತು ಅಂತಿದ್ದ. ಹಾಗೆ ಹೇಳ್ತಾ ಇದರ ಪ್ರಯೋಗ ಮಾಡಿ ಅದಾ ನೆಕ್ಸ್ಟ್ ವೀಕಲ್ಲಿ ನಾನು ನಿಂಗೆ ಹೋಗಿ ಇದಕ್ಕೆ ಕಲರಿಂಗ್ ಮಾಡೋದು ಹೆಂಗೆ ಹೇಳಿಕೊಡ್ತೆ. ಇದರಲ್ಲಿ ಮತ್ತೆ ಎಂತ ಮಾಡಿ ಪೆನ್ಸಿಲ್ ಮಾಡಿ ಸ್ಟಾಪ್ ಮಾಡಿ ಅಲ್ಲಿಗೆ. ನೆಕ್ಸ್ಟ್ ವೀಕಿಂಗೆ ನಾನು ನಿಂಗೆ ಹೋಗಿ ಕಲರಿಂಗ್ ಮಾಡೋದು ಹೆಂಗೆ ಹೇಳಿಕೊಡ್ತೆ. ಅಂಬಾಗ ನಮ್ಮ ನಿಮ್ಮ ಭೇಟಿ ಯಾವಾಗ ಹೇಳಿ ಹಂಗಾರೆ? ನಾಡ್ದು ಆದಿತ್ಯವಾರ ಚಿತ್ರಚರಿತ್ರೆಯಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಬಗ್ಗೆ ಹೇಳ್ತಾನ ಅಥವಾ ಒಂದು ಹೊಸ ಆರ್ಟ್ ಸ್ಟೈಲ್ ಬಗ್ಗೆ ಹೇಳ್ತಾನ, ಎಂತರ ಬಗ್ಗೆ ಹೇಳ್ತೆ ಹೇಳಿ ಹಾಗೆ ಯೋಚನೆ ಮಾಡಿ ನೋಡಿರಿ. ಆದಿತ್ಯವಾರ ಬಂತು. ಅವಾಗ ನಮ್ಮ ನಿಮ್ಮ ಭೇಟಿ ನಾಡ್ದು ಆದಿತ್ಯವಾರ. ಅಂಬಾಗ ಅಂಬ ಟಾಟಾ.